जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि निगमकल्पतरोर्गलितं फलं शुकमुखादमृतद्रवसंयुतम् भागवतं रसमालयं मुहुरहो रसिकाः भुवि भावुकाः आया पिशाची परिमर्दितानां संसार सिन्धौ परिपातितानां क्षेमाय वै भागवतं प्रगर्जति साङ्केत्यं पारिहास्यं वा स्तोभं हेलनमेव वा वैकुण्ठनामग्रहणम् अशेषाखहरं विदुः श्रीगुरुभ्यो नमः हरिः ओम् ನಾವು 10ನೇ ಸ್ಕಂದದ 51ನೇ ಅಧ್ಯಾಯದ ನನ್ನ ಪುಸ್ತಕದಲ್ಲಿ 51ನೇ ಅಧ್ಯಾಯದ ಕಥೆಯನ್ನು ನೋಡ್ತಾ ಇದ್ದೇವೆ. ಅದರಲ್ಲಿ ಇವರಿಬ್ಬರು ಜರಾಸಂಧ ಕೃಷ್ಣನಿಂದ ಪರಾಜಿತನಾಗಿ ಬಲಿಚಕ್ರವರ್ತಿಯ ಮಗನಾದಂತಹ ಬಾಣಾಸುರನ ಜೊತೆಯಲ್ಲಿ ಯುದ್ಧವಾಡಬೇಕು ಅಂತ ಬಂದು ಅವನ ಜೊತೆ ಯುದ್ಧ ಮಾಡ್ಲಿಕ್ಕೋಸ್ಕರವಾಗಿ ಶೋಣಿತಪುರ ಅಂತ ಆ ಶೋಣಿತಪುರದಲ್ಲಿ ಯುದ್ಧಕ್ಕೋಸ್ಕರ ಅಂತ ಸಿದ್ಧನಾಗಿ ನಿಂತಿದ್ದಾನೆ. ಅಂದ್ರೆ ಇವನ ಆಗಮನಕ್ಕೋಸ್ಕರ ಸ್ವಾಗತ ಮಾಡಿ ನಿಂತಿದ್ದಾನೆ. ಆನೆ, ಕುದುರೆಗಳು, ರಥ, ಸೇವಕರು ಇವರೆಲ್ಲರನ್ನು ಸೇರಿಸಿಕೊಂಡು ಆ ತುಂಬಾ ವಿಜೃಂಭಣೆಯಿಂದ ಜರಾಸಂಧನನ್ನ ಸ್ವಾಗತ ಮಾಡ್ತಾ ಇದ್ದಾನೆ. ಇಬ್ರು ಕೂಡ ದುಷ್ಟರಲ್ಲಿ ಸ್ನೇಹ ಇರುತ್ತೆ. ಅಂತಹ ದುಷ್ಟರಾದಂತಹ ಇವರಿಬ್ಬರಲ್ಲೂ ಕೂಡ ಪರಮ ಸ್ನೇಹ ಇತ್ತು. ತುಂಬಾ ಆತ್ಮೀಯವಾದಂತಹ ಮೈತ್ರಿ ಇವರಲ್ಲಿತ್ತು. ಇವರಿಬ್ರು ಕೂಡ ಪರಸ್ಪರ ಕುಶಲ ಪ್ರಶ್ನೆಗಳನ್ನು ಮಾಡ್ತಾ ಇದ್ದಾರೆ. ಆಮೇಲೆ ಜರಾಸಂಧನ ಮಾತುಗಳು ಏನು ಅಂತ ಬಾಣಾಸುರ ಕೇಳ್ತಾ ಇದ್ದ. ಅದ ಅಲ್ಲಿವರೆಗೂ ನಾವು ನೋಡಿದ್ದು. ನಾವೆಲ್ಲ ಯುದ್ಧಕ್ಕೆ ಅಂತ ಸಿದ್ಧರಾಗಿ ಮಥುರಾ ಪಟ್ಟಣದ ಸುತ್ತಲಿನಲ್ಲಿ 23 ಅಕ್ಷೋಹಿಣಿ ಸೈನ್ಯವನ್ನ ಸೇರಿಸಿಕೊಂಡು ನಿಂತಿದ್ವು. ಆ ಸಂದರ್ಭದಲ್ಲಿ ಗೊಲ್ಲನಾದಂತಹ, ಇನ್ನು ಅವನಿಗೆ ಕೃಷ್ಣ ಕ್ಷತ್ರಿಯ ಅಂತ ಮನಸ್ಸಿಗೆ ಹೋಗೇ ಇಲ್ಲ. ಅವನು ಗೊಲ್ಲ ಕುಮಾರರ ಮಧ್ಯದಲ್ಲಿ ಬೆಳೆದಿದ್ರಿಂದಾಗಿ ಅವನನ್ನ ಗೊಲ್ಲ ಅಂತ ಅಂದುಕೊಂಡ್ಬಿಟ್ಟಿದ್ದಾನೆ. ಅವನನ್ನ ರಾಜ ಕ್ಷತ್ರಿಯ ಕುಮಾರ ಅಂತ ಹೇಳಿದ್ರೆ ತಾನು ಅವನ ಜೊತೆಯಲ್ಲಿ ಸೋತು ಬಿಟ್ನಲ್ಲ ಅಂತ ಎಲ್ಲಿ ತನಗೆ ಅಪಮಾನವಾದೀತು ಅನ್ನುವ ಈ ಮಾನಸಿಕವಾದಂತಹ ವ್ಯಥೆಯಿಂದ ಆ ಗೊಲ್ಲ ಅಂತ ಅವನನ್ನು ಹೀಯಾಳಿಸಿ ಮಾತನಾಡ್ತಾ ಇದ್ದಾನೆ ಕೃಷ್ಣನನ್ನು. ಆ ಗೊಲ್ಲ ರಾತ್ರಿಯ ಸಂದರ್ಭದಲ್ಲಿ ಕಳ್ಳತನದಿಂದಾಗಿ ನನ್ನನ್ನ ವಂಚಿಸಿಬಿಟ್ಟ. ಮದಭರಿತವಾದಂತಹ ಆನೆಗಳು, ಕುದುರೆಗಳು, ಯುದ್ಧದ ಸಾಮಗ್ರಿಗಳು, ರಥಗಳು ಇವೆಲ್ಲವೂ ನನ್ನ ಬಳಿಯಲ್ಲಿತ್ತು. ನಿದ್ರೆಯಲ್ಲಿದ್ದ ನಮ್ಮ ಮೇಲೆ ಮಧ್ಯರಾತ್ರಿಯ ಕಾಲದಲ್ಲಿ ಆಕ್ರಮಣ ಮಾಡಿ ನಮ್ಮ ಮೇಲೆ ಸುಳ್ಳೆ ಗೆದ್ದಿದ್ದೇನೆ ಅಂತ ಅನ್ಯಾಯದ ಜಯವನ್ನು ಪಡೆದಿದ್ದಾನೆ. ಕ್ಷತ್ರಿಯೋಚಿತವಾದಂತಹ ಯುದ್ಧವನ್ನು ಅವನು ಮಾಡಲಿಲ್ಲ. ನಾವು ಹಿಂದಿನ ಪಾಠದಲ್ಲಿ ನೋಡಿದ್ದೇವೆ, ಜರಾಸಂಧನ ಸೇನೆಯ ಮೇಲೆ ಯಾವಾಗ ಆಕ್ರಮಣ ಮಾಡಿದ್ದ. ಇನ್ನೇನು ಸೂರ್ಯೋದಯ ಆಗ್ಬೇಕು ಆ ಸಂದರ್ಭದಲ್ಲಿ ಮಲಗೋದು ದೊಡ್ಡ ಅನರ್ಥ. ಅದು ಆ ಸಂದರ್ಭದಲ್ಲಿ ಮಲಗಲಿಕ್ಕೆ ಇಲ್ವೇ ಇಲ್ಲ ಶಾಸ್ತ್ರದಲ್ಲಿ. ನಿಮಗೆ ಸೂರ್ಯೋದಯ ಕಾಲದಲ್ಲಿಯೂ ಮಲಗುವ ನಿಮಗೆ ದೀರ್ಘವಾದ ನಿದ್ರೆಯನ್ನು ಕೊಡ್ತೇನೆ ಅಂತ ತೋರಿಸುವ ಉದ್ದೇಶದಿಂದಲೋ ಎಂಬಂತೆ ಕೃಷ್ಣ ಅವರನ್ನ
ಸಾಯಿಸಿ ಅವರನ್ನು ನ್ಯಾಯಯುತವಾಗಿ ಕ್ಷತ್ರಿಯರಿಗೆ ಉಚಿತವಾದ ರೀತಿಯಲ್ಲಿ ಯುದ್ಧವನ್ನು ಮಾಡಿ ಹೊಸದಾದ ಯುದ್ಧದ ತಂತ್ರವನ್ನು ಅನುಸರಿಸಿದ್ದಾನಷ್ಟೆ. ಅವರನ್ನ ಸೋಲಿಸಿದ. ಆಮೇಲೆ ಮತ್ತಿನ್ನೊಂದು ಮಾತನ್ನು ಹೇಳ್ತಾನೆ, ನಮ್ ಸೈನ್ಯ ಎಲ್ಲ ಹೋದ್ರೆ ಏನಾಯ್ತು, ಕೃಷ್ಣನ್ ಜೊತೆಗೆ ನಾನು ಒಬ್ಬನೇ ದ್ವಂದ್ವ ಯುದ್ಧವನ್ನು ಮಾಡಿದ್ರಾಯ್ತು ಅಂತ ಕೃಷ್ಣ ಒಬ್ಬನ ಮೇಲೆ ನಾನು ಹೋಗಿ ಯುದ್ಧ ಮಾಡ್ಬೇಕು ಅಂತ ನಿಂತಾಗ ನಾವ್ ಯಾವ್ಯಾವ ರಾಜರನ್ನ ಕರೆದುಕೊಂಡು ಹೋಗಿದ್ನೋ ಆ ರಾಜರೆಲ್ಲರೂ ಕೂಡ ನನ್ನನ್ನು ತಡೆದ್ರು. ಅವರೆಲ್ಲ ತಡೆದು ಆ ಬಾಲಕನ ಮೇಲೆ ಯಾಕೆ ಯುದ್ಧಕ್ಕೆ ಹೋಗ್ತಾ ಇದ್ದೀಯ ಅಂತ ನನ್ನನ್ನ ಸಂತೈಸಿದ್ರಿಂದ ನಾನು ನಿಂತೆ ಅಷ್ಟೆ. ಇಲ್ಲ ಅಂತಂದಿದ್ರೆ ಅವರೆಲ್ಲರನ್ನು ಯುದ್ಧದಲ್ಲಿ ಹೊಡೆದು ಹಾಕ್ಬಿಡ್ತಿದ್ದೆ. ದ್ವಂದ್ವೇನ ಸಜ್ಜಮಾನಂ ಮಾಂ ಇಮೇ ಭೂಪ ನ ಸೇಹಿರೇ ನಿರುದ್ಧಸ್ತೈರಹಂ ಭೂಪೈಃ ಏತೈಃ ಸಮಸುಖಾಸುಖೈಃ. ಕೃಷ್ಣನ ಜೊತೆಯಲ್ಲಿ ದ್ವಂದ್ವ ಯುದ್ಧಕ್ಕೆ ಅಂತ ನಾನು ಹೊರಟಾಗ ಈ ರಾಜರೆಲ್ಲ ಬಂದು ತಡೆದಿದ್ದಾರೆ. ಅವರೆಲ್ಲ ನನ್ನ ಮೇಲೆ ಬಹಳ ಪ್ರೀತಿ, ನನಗೇನು ಒಳ್ಳೆಯದಾದ್ರೂ ಅವ್ರದೇ ಅದು ಒಳ್ಳೆಯದು, ತಮಗೇ ಒಳ್ಳೇದಾಯ್ತು ಅಂತ ಅಂದುಕೊಳ್ಳುವಷ್ಟು ಸಜ್ಜನರಾದಂತಹ ರಾಜರೆಲ್ಲ ಇದ್ದಾರೆ. ಆ ರಾಜರು ನನ್ನನ್ನು ತಡೆದರು. ಏನ್ ಆ ಕೃಷ್ಣ ನೀನ್ ಯುದ್ಧಕ್ಕೆ ಹೋಗ್ತಿ ಅಂತ ನನ್ನನ್ನ ಸಮಾಧಾನ ಪಡಿಸಿದ್ರು. ಅದಕ್ಕೋಸ್ಕರ ಯುದ್ಧಕ್ಕೆ ಅಂತ ನಾನು ತೆರಳಲಿಲ್ಲ. ಇದು ಆದ್ಮೇಲೆ ಮತ್ತವರು ಪ್ರಶ್ನೆ ಮಾಡ್ತಾ ಇದ್ದಾರೆ, ಹಾಗಾದ್ರೆ ಇಲ್ಲಿಗೆ ಯಾಕೆ ಬಂದೆ ಅಂತಂದ್ರೆ, ನನಗೀಗ ನಿನ್ನ ಸಹಾಯ ಬೇಕಾಗಿದೆ. ನಾನು ಒಬ್ಬನೇ ಅಂತೂ ದ್ವಂದ್ವ ಯುದ್ಧ ಮಾಡುವ ಹಾಗಿಲ್ಲ, ಸೈನ್ಯವನ್ನು ಕರೆದುಕೊಂಡೇ ಹೋಗಬೇಕು. ನಾನು ಯಾವ ಸೈನ್ಯವನ್ನು ತೆಗೆದುಕೊಂಡು ಹೋಗಿದ್ನೋ ಆ ಸೈನ್ಯವನ್ನ ಕೃಷ್ಣ ಅನ್ಯಾಯವಾಗಿ ನಾಶ ಮಾಡಿದ್ದಾನೆ. ಅದರಿಂದ ನೀನು ನನಗೆ ಸಹಾಯ ಮಾಡಬೇಕು, ನಿನ್ನ ಸಹಾಯವನ್ನ ಅಪೇಕ್ಷಿಸಿಕೊಂಡು ನಾನು ಬಂದಿದ್ದೇನೆ ಅಂತ ಕೃಷ್ಣ ಹೇಳ್ತಾ ಇದ್ದ. ತ್ವತ್ಸನ್ನಿಧಿ ಮಿಹಾಯಾತಃ ಸಾಹಾಯ್ಯಂ ಕುರು ಮೇ ಪ್ರಭೋ. ನಿನ್ನ ಸಹಾಯಕ್ಕೋಸ್ಕರ ನಾನೀಗ ಬಂದಿದ್ದೇನೆ, ನನಗ್ ಸಹಾಯ ಮಾಡು. ಈ ತರ ಜರಾಸಂಧ ಬಾಣಾಸುರನಿಗೆ ಹೇಳಿದಾಗ ತನ್ನ ಪಟ್ಟಣದ ಒಳಗಡೆಯಲ್ಲಿ ಕರೆದುಕೊಂಡು ಅವನ ಜೊತೆಯಲ್ಲಿ ಯಾವ ರಾಜರು ಬಂದಿದ್ರು ಅವರೆಲ್ಲರನ್ನು ಕರೆದುಕೊಂಡು ಹೋಗಿ ಸತ್ಕಾರ ಮಾಡ್ತಾ ಇದ್ದಾನೆ. ಅವ್ರಿಗೆ ಬೇಕಾದಂತಹ ಭೋಜನಕ್ಕೆ, ಸ್ನಾನಕ್ಕೆ, ಮಲಗಲಿಕ್ಕೆ, ದೇಹಾಲಂಕಾರಗಳಿಗೆ ಏನೇನ್ ಬೇಕಾಗಿತ್ತೋ ಎಲ್ಲ ಊಟೋಪಚಾರಗಳಿಂದಾಗಿ ಎಲ್ಲ ವಿಧವಾದಂತಹ ಸೇವೆಯನ್ನ ಅವ್ರಿಗೆ ಮಾಡ್ತಾ ಇದ್ದಾನೆ. ಪಾಪ ಬಾಣಾಸುರ ತುಂಬಾ ಆತ್ಮೀಯ ಸ್ನೇಹಿತರು. ಮಾಡಿ ಜರಾಸಂಧ ಊಟ ಮಾಡಿ ವಿಶ್ರಾಂತಿ ತಗೊಂಡು ಅಲ್ಲೇ ಇದ್ದಾನಲ್ಲ ಜರಾಸಂಧ, ಅವನ ಕಣ್ಣು ಕುಗ್ತಾ ಇದೆ. ಯಾಕೆ? ಈ ಬಾಣಾಸುರನ ಸಂಪತ್ತನ್ನು ನೋಡಿ ಅವನಿಗೆ ಒಂದು ತರದ ಗರ್ವ, ಇಂತಹ ಬಾಣಾಸುರ ನನ್ನ ಸ್ನೇಹಿತನಾಗಿದ್ದಾನೆ ಅಂತ. ನಾವ್ ಯಾವ್ದಾದ್ರು ಕನಸಿನಲ್ಲಿ ಬಂಗಾರದ ಇದು ಅರಮನೆಗಳು, ಬಂಗಾರದ ಆಸನಗಳು, ಬಂಗಾರದ ಗೋಡೆಗಳು, ಬಂಗಾರದ ಕಂಬಗಳು ಇವೆಲ್ಲ ಇತ್ತು ಅಂತಂದು ಹೇಳಿದ್ರೆ ಹೇಗಿರುತ್ತೆ? ಕನಸಿನಲ್ಲೂ ನಮಗ ಆ ಥರದ್ ಬರೋದಿಲ್ಲ. ಯಾಕೆಂತಂದ್ರೆ ನಮ್ಮ ಕನಸಿನಲ್ಲೂ ಬಡತನ ಇದೆ. ಹಾಗಾಗಿ ನಮಗ್ ಕನಸಿನಲ್ಲೂ ತೋರ್ಲಿಕ್ಕೆ ಆಗದೇ ಇರುವಂತಹ, ಅಥವಾ ನಮ್ಮ ಮನಸ್ಸಿಗೆ ಇದು ಸಾಧ್ಯವೇ ಇಲ್ಲ ಅಂತ ಯಾವ್ದು ಅನ್ನಿಸುತ್ತೋ ವೈಭವದಿಂದ ಕೂಡಿದಂತಹ ಬಾಣಾಸುರನ ಸಂಪತ್ತನ್ನ ಜರಾಸಂಧ ನೋಡ್ತಾ ಇದ್ದಾನೆ. ನೋಡಿ ಹೇಳಿದ್ದಾರೆ ಎಲ್ರು, ಈಗ ಬಂದಿದ್ದೆ ಇದಕ್ಕೋಸ್ಕರ ಅಲ್ವಾ. ಸೇರಿ ಅಲ್ಲಿ ಜರಾಸಂಧನ ಜೊತೆಯಲ್ಲಿ ಎಲ್ರು ಕೂಡ್ತಾ ಇದ್ದಾರೆ. ಎಲ್ಲರಿಗೂ ಬಂಗಾರದ ಆಸನಗಳನ್ನೇ ಹಾಕಿದ್ದಾನೆ. ಎಲ್ಲ ರಾಜರನ್ನು ಕುರಿತು ಬಾಣಾಸುರ ಸಂಬೋಧನೆ ಮಾಡಿ ಹೇಳ್ತಾ ಇದ್ದಾನೆ. ತಂಭುಕ್ತವಂತಂ ವಿಶ್ರಾಂತೃಪೈಃ ಆಸೀನಂ ಕಾಂಚನಾಸನೆ ಉವಾಚ ದಾನವಪತಿಃ ನೃಪಾನಾಭಾಷ್ಯ ಸಾದರಂ. ಜರಾಸಂಧ ಊಟ ಮಾಡಿ ವಿಶ್ರಾಂತಿ ತೆಗೆದುಕೊಂಡು
ಅದ್ಭುತವಾದ ಸ್ವಪ್ನದ ಹಾಗೆಯೇ ಕಾಣುವಂತಹ ಈ ಅದ್ಭುತವಾದಂತಹ ಬಾಣಾಸುರನ ವೈಭವವನ್ನು ನೋಡ್ತಾ ಇದ್ದಾನೆ, ಆಶ್ಚರ್ಯಗೊಳ್ತಾ ಇದ್ದಾನೆ. ಬಂಗಾರದ ಆಸನದಲ್ಲಿ ಎಲ್ಲ ರಾಜರಿಗೆ ಕೂಡ್ಲಿಕ್ಕೆ ವ್ಯವಸ್ಥೆ ಮಾಡಿದ್ದಾನೆ. ಮಾಡಿ ಆ ಬಾಣಾಸುರ ಎಲ್ಲರನ್ನು ಕುರಿತು ಮಾತನಾಡ್ತಾ ಇದ್ದಾನೆ, ಸಂಬೋಧನೆ ಮಾಡಿ ಅವನ್ ಧೈರ್ಯ ಕೊಡ್ತಾ ಇದ್ದಾನೆ. ನೋಡಿ, ನಾವೆಲ್ಲ ಸ್ನೇಹಿತರು, ನನ್ನ ಬಳಿಯಲ್ಲಿ ಯಾವ ವಸ್ತುಗಳಿವೆಯೋ ಆ ಎಲ್ಲ ವಸ್ತುಗಳು ನಿನ್ನದು. ಜರಾಸಂದನಿಗೆ ಹೇಳ್ತಾ ಇದ್ದಾನೆ, ಜರಾಸಂದ ನಿಬೋಧೇದಂ ನ ಮೃಷಾ ಕಥ್ಯತೆ ಮಯ. ಎಂಥ ಆತ್ಮೀಯ ಸ್ನೇಹ ಬಾಣಾಸುರನಿಗೂ ಜರಾಸಂದನಿಗೂ. ನಾನ್ ಸುಳ್ಳು ಹೇಳ್ತಾ ಇಲ್ಲ. ನನ್ನ ರಾಜ್ಯದಲ್ಲಿ ಯಾವ್ಯಾವ ಆನೆಗಳು, ಕುದುರೆಗಳು, ಇಡೀ ರಾಜ್ಯ, ಈ ರಾಜ್ಯದಲ್ಲಿರುವಂತಹ ಪ್ರಜೆಗಳು, ಸೈನಿಕರು, ಸಂಪತ್ತು ಏನೇನಿದೆಯೋ ಅದೆಲ್ಲವೂ ನಿನ್ನದೇ. ಯಾವ್ಯಾವ ವಸ್ತುಗಳು ನಿನಗೆ ಯುದ್ಧ ಮಾಡ್ಲಿಕ್ಕೋಸ್ಕರ ಅಪೇಕ್ಷಿತ ಅಂತ ನಿನಗೆ ತೋರತ್ತೋ ಆ ಎಲ್ಲ ವಸ್ತುಗಳನ್ನು ನೀನು ಯಥೇಚ್ಛವಾಗಿ ಬಳಸಿಕೊಳ್ಳಬಹುದು. ಏತೆ ಗಜ ಇಮೆ ಅಶ್ವಾಹ ಇದಂ ರಾಜ್ಯಂ ಇಮಾಃ ಪ್ರಜಾಹ ತ್ವದಧೀನಂ ಇದಂ ವಿಶ್ವಂ ಯಚ್ಚ ಅನ್ಯದ್ ವಸ್ತು ವಿದ್ಯತೆ. ಈ ಆನೆಗಳು, ಕುದುರೆಗಳು, ಈ ರಾಜ್ಯದಲ್ಲಿರುವ ಪ್ರಜೆಗಳು, ನಿನಗೆ ಇದರಲ್ಲಿ ಯಾವ್ಯಾವ್ದು ಬೇಕು ಅಂತ ಅನಿಸುತ್ತೋ ಆ ಎಲ್ಲ ವಸ್ತುಗಳನ್ನ ನಿಸ್ಸಂಕೋಚವಾಗಿ ತೆಗೆದುಕೊಂಡು ಉಪಯೋಗಿಸಬಹುದು ಅಂತ ಹೇಳಿ ಜರಾಸಂದನಿಗೆ 60,000 ಗಜ ಸೈನ್ಯವನ್ನ, 1,00,000 ರಥಗಳನ್ನ, 10 ಲಕ್ಷ ಯುದ್ಧದಲ್ಲಿ ಪಳಗಿದಂತಹ ಕುದುರೆಗಳನ್ನ ಜರಾಸಂದನಿಗೆ ಕೊಡ್ತಾ ಇದ್ದಾನೆ. ಈ ಸಾಮಾನ್ಯ ಅಲ್ಲ, ಮಾಯಾವಿ, ಮಾಯಾ ಯುದ್ಧವನ್ನ ಅರಿತವನು. ಇಷ್ಟೇ ಅಲ್ಲ, ತನ್ನಂತೆ ಮಾಯಾ ಯುದ್ಧದಲ್ಲಿ ಪ್ರವೀಣರಾದಂತಹ 300 ಜನ ದೈತ್ಯರನ್ನ ಜರಾಸಂದನಿಗೆ ಕೊಡ್ತಾ ಇದ್ದಾನೆ. ನೋಡು, ಇವರ ನೇತೃತ್ವದಲ್ಲಿ ಯುದ್ಧಕ್ಕೆ ಹೋಗು. ಈ 10 ಲಕ್ಷ ಕುದುರೆಗಳು, 60,000 ಆನೆಗಳು, 1,00,000 ರಥಗಳಿವೆ, ಇದನ್ನ ಬಳಸಿಕೋ. ಇವರ ಜೊತೆಯಲ್ಲಿ ಯುದ್ಧಕ್ಕೆ ಹೋದಿ ಅಂತಾದ್ರೆ ಖಂಡಿತ ಸೋಲಿರ್ಲಿಕ್ಕೆ ಸಾಧ್ಯವೇ ಇಲ್ಲ. ಅಷ್ಟೇ ಅಲ್ಲ, ರಾಜ ಬಂದಿದ್ದಾನಲ್ಲ, ಬರೀ ಯುದ್ಧ ಸಾಮಗ್ರಿಗಳನ್ನು ಕೊಟ್ಟರೆ ಸಾಕಾಗೋದಿಲ್ಲ. ತನ್ನ ಆತ್ಮೀಯ ಸ್ನೇಹಿತ ಅಲ್ವಾ, ಅದಕ್ಕೋಸ್ಕರ ನಾನಾ ಬಗೆಯ ಪಲ್ಲಕ್ಕಿ, ಛತ್ರ, ಬೀಸಣಿಕೆಗಳು, ಆಭರಣಗಳು, ವಸ್ತ್ರ, ಪಾತ್ರೆ, ಹಾಸಿಗೆಗಳು ಏನೇನಿದೆಯೋ ಎಲ್ಲವನ್ನು ಕೊಟ್ಟು ಆ ಜರಾಸಂದನನ್ನ ಸಂತೃಪ್ತಿ ಪಡಿಸ್ತಾ ಇದ್ದಾನೆ. ಅಷ್ಟೇ ಅಲ್ಲ, ಬಾಣಾಸುರ ತನ್ನ ಮಂತ್ರಿಗಳಾದಂತಹ ಕುಭಾಂಡ, ಕೂಪಕರ್ಣ ಅಂತ ಇಬ್ರು ದೊಡ್ಡ ದೈತ್ಯರು, ಮಹಾದೈತ್ಯರು, ಅವರನ್ನು ಕೊಟ್ಟು ಇವರು ನಿನ್ನ ಸಹಾಯಕ್ಕೋಸ್ಕರ ಯಾವಾಗ್ಲೂ ನಿಂತಿರ್ತಾರೆ. ಹೀಗೆ ಇವರೆಲ್ಲರನ್ನ ಸಹಾಯ ಮಾಡ್ಲಿಕ್ಕೆ ಅಂತ ಆದೇಶ ಕೊಡ್ತಾ ಇದ್ದಾನೆ ಬಾಣಾಸುರ. ಅವ್ರಿಗೆ ಗೊತ್ತೇ ಇಲ್ಲ ಕೃಷ್ಣನ ಮಹಿಮೆ ಅಂತಹದ್ದು ಅಂತ. ಇಲ್ಲಿ ಇತ್ಯುಕ್ತ್ವಾ ಪ್ರಪದೌ ತಸ್ಮೈ ಮಾಗಧಾಯ ಬಲೆ ಸುತಃ ಗಜಾನಾಂ 60,000 ರಥಾನಾಂ ನಿಯುತಂ ತಥಾ ಪ್ರಯುತಂ ಚತುರಂಗಾಣಾಂ ಮನೋ ಮಾರುತರಂ ಹಸಾಂ. ಈ ರೀತಿಯಾಗಿ ಹೇಳಿದಾಗ ಜರಾಸಂಧನಿಗೆ ಬಲಿಯ ಸುತನಾದಂತಹ ಬಾಣಾಸುರ ಗಜಾನಾಂ 60,000 ನಿಯುತಂ ತಥಾ, ನಿಯುತ ಅಂದ್ರೆ 1,00,000, 1,00,000 ರಥಗಳನ್ನ ಕೊಡ್ತಾ ಇದ್ದಾನೆ. ಪ್ರಯುತಂಚ ತುರಂಗಾಣಾಂ 10 ಲಕ್ಷ ಸಂಖ್ಯೆಯಲ್ಲಿ ಕುದುರೆಗಳನ್ನು ಕೊಡ್ತಾ ಇದ್ದಾನೆ. ಮನೋಮಾರುತರಂ ಹಸಾಂ, ಏನೋ ಹಿಂಗೆ 4 ಹೆಜ್ಜೆಗಳನ್ನು ಹಾಕಿದ್ರು ಕುಸಿದು ಬಿಡತ್ತಲ್ಲ, ಆ ತರದ್ದಲ್ಲ, ಮನೋವೇಗಗಳುಳ್ಳಂತಹ ಕುದುರೆಯನ್ನ, ಯುದ್ಧದಲ್ಲಿ ಪಳಗಿದಂತಹ ಕುದುರೆಗಳನ್ನ ಕೊಡ್ತಾ ಇದ್ದಾನೆ. ಕೊಟ್ಟು ದಾನವಾನಾಂ ಪ್ರಸಿದ್ಧಾನಾಂ ಮಾಯಾ ಸಂಗ್ರಾಮ ವೇದಿನಾಂ 300 ಸ್ವಾತ್ಮ ಸಾಮ್ಯಾನಾಂ ದದೌ ಬಾಣೋ ಬಲೆ ಸುತಃ. ಬಲಿಯ ಸುತನಾದಂತಹ ಬಾಣಾಸುರ ತಾನು ಸ್ವಯಂ ಮಾಯಾ ಯುದ್ಧದಲ್ಲಿ ಪ್ರವೀಣನಾದವನು, ತನ್ನಂತೆ ಮಾಯಾ ಯುದ್ಧದಲ್ಲಿ ಪಳಗಿರುವಂತಹ 300 ಜನ ದಾನವ ಶ್ರೇಷ್ಠರು ಯಾರಿದ್ದಾರೋ ಅವರೆಲ್ಲರನ್ನು ಕೂಡ ಜರಾಸಂಧನ ಸಹಾಯಕ್ಕೋಸ್ಕರ ಅಂತ ಕೊಡ್ತಾ ಇದ್ದಾನೆ. ಅದರ ಜೊತೆಯಲ್ಲಿ ಕುಭಾಂಡಂ ಕೂಪಕರ್ಣಂಚ ಮಂತ್ರಿಣೌ ದೈತ್ಯ ಸತ್ತಮೌ ಆಜ್ಞಾಪಯಾಮಾಸ ಬಾಣಃ ಸಾಹಾಯ್ಯಾರ್ಥಂ ಕುರುದ್ವಃ.
ಕುಭಾಂಡ ಕೂಪಕರ್ಣ ಅಂತ ಇಬ್ಬರು ಮಂತ್ರಿಗಳು, ಅವರಿಬ್ಬರಿಗೂ ಕೂಡ ಜರಾಸಂಧನ ಸಹಾಯವನ್ನು ಮಾಡಿ ಅಂತ ಹೇಳಿ ಕಳಿಸ್ತಾ ಇದ್ದಾನೆ. ಇವನು ಕೊಟ್ಟಂತಹ ಲಕ್ಷ ಸಂಖ್ಯೆಯ ರಥಗಳು, 10 ಲಕ್ಷ ಸಂಖ್ಯೆಯ ಕುದುರೆಗಳು, 60,000 ಸಂಖ್ಯೆಯಲ್ಲಿದ್ದಂತಹ ಆನೆಗಳು, ನಮ್ಮ ಇಡೀ ಪ್ರಪಂಚವನ್ನು ಹುಡುಕಿದ್ರು 60,000 ಸಂಖ್ಯೆಯಲ್ಲಿ ಆನೆಗಳು ಸಿಗತ್ತೋ ಇಲ್ಲೋ ಸಂಶಯ. 60,000 ಆನೆಗಳು ಇನ್ನೊಬ್ಬನಿಗೆ ಯುದ್ಧಕ್ಕೋಸ್ಕರ ಸಹಾಯ ಮಾಡ್ಬೇಕಾದ್ರೆ ಕೊಡ್ತಾ ಇದ್ದಾನೆ ಅಂತಂದ್ರೆ ಅವನ ಮೂಲ ಬಲದಲ್ಲಿ ಎಷ್ಟು ಸಂಖ್ಯೆಯಲ್ಲಿ ಆನೆಗಳಿರ್ಬೇಕು. ಇನ್ನೊಬ್ಬರ ಸಹಾಯಕ್ಕೋಸ್ಕರ 10 ಲಕ್ಷ ಕುದುರೆಗಳನ್ನು ಕೊಡ್ತಾ ಇದ್ದಾನೆ ಅಂತಂದು ಹೇಳಿದ್ರೆ ಮೂಲದಲ್ಲಿ ಅವನಿಗೆ ಎಷ್ಟು ಸಂಖ್ಯೆಯಲ್ಲಿ ಕುದುರೆಗಳಿರ್ಬೇಕು. ಆದ್ರೆ ಇವನಿಷ್ಟೆಲ್ಲ ಕೊಡ್ತಾ ಇದ್ದಾನಲ್ಲ, ಯಾರ ಎದುರಿನಲ್ಲಿ ಯುದ್ಧ ಮಾಡ್ಲಿಕ್ಕೋಸ್ಕರ ಕೊಡ್ತಾ ಇದ್ದಾನೆ? ಯಾವ ವ್ಯಕ್ತಿ ಲಯಕಾಲದಲ್ಲಿ ದೇವತೆಗಳು, ಅಸುರರು, ಇವರು ಎಲ್ಲರ ಸಮೂಹವನ್ನ ತೃಣಜೀವಿಗಳಿಂದ ಆರಂಭಿಸಿಕೊಂಡು ಬ್ರಹ್ಮದೇವ ಪರ್ಯಂತವಾದ ಎಲ್ಲ ದೇವತಾ ಸಮೂಹವನ್ನ, ಎಲ್ಲ ಜೀವಿಗಳನ್ನ, ಜಡವಾದ ವಸ್ತುಗಳೆಲ್ಲವನ್ನು ಕೂಡ ನುಂಗಿ ತನ್ನ ಗರ್ಭದಲ್ಲಿ ಸೇರಿಸಿಕೊಂಡು ಬಿಡ್ತಾನೋ ಅಂತಹ ಕೃಷ್ಣನ ಎದುರಿನಲ್ಲಿ ಯುದ್ಧ ಮಾಡ್ಲಿಕ್ಕೋಸ್ಕರ ಇವನು ತುಂಬಾ ಪ್ರಬಲರು ಅಂತ ಅಂದುಕೊಂಡಂತ ಈ 4-6 ಜನರನ್ನ ಕಳಿಸಿಕೊಡ್ತಾ ಇದ್ದಾನೆ ಭ್ರಾಂತನಾದಂತಹ ಬಾಣಾಸುರ. ಅದಕ್ಕೆ ಎಲ್ಲಿಯೂ ಬಾಣಾಸುರ ಅಂತ ಸ್ಪಷ್ಟವಾಗಿ ಹೇಳೋದಿಲ್ಲ, ಎಲ್ಲ ಕಡೆಯಲ್ಲಿ ಬಲೇ ಸುತಃ ಬಲೇ ಸುತಃ. ಬಲಿಚಕ್ರವರ್ತಿಯ ಮಗ ಇವನು. ಆದ್ರೂ ಅಪ್ಪನಿಗೆ ಯಾವ ರೀತಿಯಾಗಿ ಭಗವಂತನಲ್ಲಿ ಮಹತ್ವ ಬುದ್ಧಿ ಇತ್ತೋ ಆ ತರದ ಬುದ್ಧಿ ಮಗನಿಗೂ ಕೂಡ ಅಂತೇನಿಲ್ಲ. ಬಲಿಚಕ್ರವರ್ತಿ ಇಡೀ ಜಗತ್ತನ್ನ ಆ ಪರಮಾತ್ಮನಿಗೆ ಒಪ್ಪಿಸಿ ತಾನು ಅವನ ಸೇವಕನಾಗಿದ್ದೇನೆ ಅಂತ ತನ್ನ ತಲೆಯನ್ನೇ, ತನ್ನ ಅಹಂಕಾರವನ್ನೇ ಪರಮಾತ್ಮನಿಗೆ ಒಪ್ಪಿಸಿದಾಗ ಅವನ ಮಗನಾದಂತಹ ಬಾಣಾಸುರನಿಗೆ ಅತಿಶಯವಾದ ಸಾಮರ್ಥ್ಯ ತಿಳಿಲಿಕ್ಕೆ ಆಗ್ಲೇ ಇಲ್ಲ. ಅವನು ಬಾಣಾಸುರನ ಸಹಾಯವನ್ನ ಕೇಳ್ತಾ ಇದ್ದಾನೆ. ಬಾಣಾಸುರ ಅವನಿಗೆ ಸಹಾಯ ಮಾಡಿದಂತೆ ತೋರಿಸಿಕೊಳ್ತಾ ಇದ್ದಾನೆ. ಇವರೆಲ್ಲ ಕೃಷ್ಣನ ಸಾಮರ್ಥ್ಯದ ಅರಿವನ್ನ ಹೊಂದಿದವರಲ್ಲ, ಸಾಯ್ಬೇಕು ಅಂತಾನೆ ಸಿದ್ಧರಾಗಿ ಬಂದವರು. ಜರಾಸಂಧನ ಆದೇಶದಂತೆ ಇವರೆಲ್ಲರೂ ಕೂಡ ಮತ್ತೆ ಕೃಷ್ಣನ ಜೊತೆಯಲ್ಲಿ ಯುದ್ಧ ಮಾಡ್ಲಿಕ್ಕೋಸ್ಕರ ಅಂತ ಸಿದ್ಧರಾಗಿ ನಿಂತಿದ್ದಾರೆ. ಕ್ವಸುರಾಸುರ ಸಂಘಾತ ಸಂಹಾರಣ ಪಟುರ್ಹರಿಹಿ ಕುಭಾಂಡ ಕೂಪಕರ್ಣೌ ಕ್ವ ವರಾಕೌ ಬಾಣ ಮಂತ್ರಿಣೌ. ಅತ್ಯಂತ ದುರ್ಬಲರಾದಂತಹ ಈ ಬಾಣಾಸುರನ ಮಂತ್ರಿಗಳಲ್ಲಿ ಪ್ರಳಯ ಕಾಲದಲ್ಲಿ ಇಡೀ ಜಗತ್ತನ್ನೇ ಸಂಹಾರ ಮಾಡುವಂತಹ ಆ ಪರಮಾತ್ಮನಲ್ಲಿ ಇವರೆಲ್ಲ ಅಜಾನಂತೋ ವಿಷ್ಣು ಶಕ್ತಿಂ ಭೂಪಾಲ ವಿನಶಿಷ್ಣವಃ ಚಕ್ರುರ್ಭೂಯೋ ರಣೋದ್ಯೋಗಂ ಮಾಗಧೇನ ಪ್ರಚೋದಿತಾ. ಜರಾಸಂಧನ ಪ್ರಚೋದನೆ ಇದೆ. ಹಾಗಾಗಿ ಪರಮಾತ್ಮನ ವೇಗವನ್ನ, ಪರಮಾತ್ಮನ ಸಾಮರ್ಥ್ಯವನ್ನ ತಿಳಿಯದೇನೆ ಸಾಯ್ಬೇಕು ಅಂತ ಅಂದುಕೊಂಡು ಈ ಬೆಂಕಿಯ ಸುತ್ತಲಿನಲ್ಲೆಲ್ಲ ಹುಳುಗಳು ಸುತ್ತಾಡ್ತಾ ಇರತ್ತಲ್ಲ, ಬೆಂಕಿಯ ಪ್ರಭಾವ ಏನು ಅಂತ ಗೊತ್ತಿಲ್ಲದೇನೆ ಬೆಳಕಿನ ಹುಳುಗಳೆಲ್ಲ ಅದರ ಹತ್ರಕ್ಕೆ ಬಂದು ಬಿದ್ದು ಸಾಯುವ ಹಾಗೆ ಇವರೆಲ್ಲರೂ ಕೂಡ ಕೃಷ್ಣನ ಎದುರಿನಲ್ಲಿ ಬಿದ್ದು ಸಾಯ್ಲಿಕ್ಕೋಸ್ಕರ ಬಂದಂತಹ ಹುಳುಗಳಂತೆ ಜರಾಸಂಧನಿಂದ ಪ್ರೇರಿತರಾಗಿ ಯುದ್ಧಕ್ಕೆ ಎಂದು ಸಿದ್ಧರಾಗ್ತಾ ಇದ್ದಾರೆ. ವಸ್ತುತಸ್ಥು ಜರಾಸಂಧ ಮಹಾಶಿವಭಕ್ತ ಅಂತ ಅನಿಸಿಕೊಂಡವನು. ಶಿವಭಕ್ತ ಅಂತಂದ್ರೆ ಶಿವಭಕ್ತ ಅಂತ ಅಂದುಕೊಂಡವನು ಅಂತ ಅರ್ಥ ಅಷ್ಟೆ. ವಸ್ತುತಸ್ತು ಇವತ್ತು ಇನ್ನೊಂದು ಪಾಠವನ್ನು ಮಾಡುವ ಸಂದರ್ಭದಲ್ಲಿ ಶಿವಸ್ತುತಿ ಅಂತ ಅದರಲ್ಲಿ ರುದ್ರದೇವರಿಗೂ ಪರಮಾತ್ಮನಿಗೂ ಎಂತಹ ಅನ್ಯೋನ್ಯವಾದ ಸಂಬಂಧ ಇದೆ ಅನ್ನೋದನ್ನ ನಿರೂಪಣೆ ಮಾಡಿದ್ದಾರೆ. ಅವರಲ್ಲಿರುವ ಅನ್ಯೋನ್ಯ ಸಂಬಂಧವನ್ನು ತಿಳಿದುಕೊಳ್ಳದೇನೆ ನಾನು ಶಿವಭಕ್ತ ಅಂತಂದುಕೊಂಡು ವಿಷ್ಣುವಿನ ದ್ವೇಷವನ್ನು ಮಾಡ್ತಾ ಇದ್ದ ಜರಾಸಂಧ.
ಶಿವನ ಭಕ್ತ ಅಂತ ಅಂದುಕೊಂಡು ವಿಷ್ಣುವಿನ ದ್ವೇಷವನ್ನು ಮಾಡುವವರು ನಿಂದ್ಯರೆ, ನಾವು ವಿಷ್ಣು ಭಕ್ತರು ಅಂತ ಅಂದುಕೊಂಡು ರುದ್ರದೇವರ ನಿಂದನೆಯನ್ನು ಮಾಡುವವರು ಅಷ್ಟೇ ನಿಂದ್ಯರು. ರುದ್ರದೇವರಿಗೆ ತವ ಪ್ರಿಯತಮಾದತಿ ಪ್ರಿಯತಮಂ ಸದೈವಾಂತರಂ ಪಯಸ್ಯುಪಹಿತಂ ಘೃತಂ ಸ್ವಯಮಿವ ಶ್ರಿಯೋ ವಲ್ಲಭಂ. ಲಕ್ಷ್ಮೀಪತಿಯಾದಂತಹ ಪರಮಾತ್ಮ ರುದ್ರದೇವರ ಹೃದಯಾಂತರಾಳದಲ್ಲಿ ನಿರಂತರವಾಗಿ ಸನ್ನಿಹಿತನಾಗಿರ್ತಾನೆ. ಅದಕ್ಕೊಂದು ಒಳ್ಳೆಯ ದೃಷ್ಟಾಂತವನ್ನ ಅಲ್ಲಿ ಕೊಟ್ಟಿದ್ದಾರೆ. ಪಯಸ್ಯುಪಹಿತಂ ಘೃತಂ, ಹಾಲಿನ ಒಳಗಡ ತುಪ್ಪ ಅಡಗಿದಂತೆ ರುದ್ರದೇವರ ಮನಸ್ಸಿನಲ್ಲಿ ಪರಮಾತ್ಮ ನಿತ್ಯ ಸನ್ನಿಹಿತನಾಗಿರ್ತಾನೆ. ಇಂತಹ ವ್ಯಕ್ತಿಗಳಲ್ಲಿ ವಿಭಿದ್ಯ ಲಘು ಬುದ್ಧಯ, ಇಂತಹ ಅಲ್ಪ ಬುದ್ಧಿಯುಳ್ಳಂತಹ ಜರಾಸಂಧ ಮುಂತಾದವರು ರುದ್ರದೇವರಿಗೂ ಪರಮಾತ್ಮನಿಗೂ ಆಗೋದಿಲ್ಲ ಅಂತ ಇಲ್ಲದೇ ಇರುವಂತಹ ವೈರವನ್ನ ಕಲ್ಪಿಸಿ, ನಾವು ರುದ್ರ ಪಕ್ಷದವರು, ನಾವು ವಿಷ್ಣು ಪಕ್ಷದವರು ಅಂತ ಈ ವಿಭಾಗವನ್ನು ಮಾಡಿಕೊಂಡು ಅವರೆಲ್ಲ ಅನರ್ಥವನ್ನು ಅನುಭವಿಸ್ತಾರೆ ಅಂತ ಹೇಳಿದ್ದಾರಲ್ಲ. ಹಾಗೆ ಇವನು ರುದ್ರ ಭಕ್ತ ಅಂತ ಅಂದುಕೊಂಡು ವಿಷ್ಣುವಿನ ದ್ವೇಷವನ್ನು ಮಾಡ್ತಾ ಇದ್ದ. ರುದ್ರದೇವರ ಭಕ್ತರಾದ್ರೆ ತುಂಬಾ ಒಳಿತು, ಮನಸ್ಸಿನ ನಿಯಾಮಕರಾದವರು. ಆದ್ರೆ ಅಷ್ಟಕ್ಕೆ ನಿಲ್ಲಿಸ್ಲಿಲ್ಲ. ಒಬ್ಬರ ಮೇಲಿನ ಪ್ರೀತಿ ಇನ್ನೊಬ್ಬರ ದ್ವೇಷದಲ್ಲಿ ಪರ್ಯವಸಾನವಾಯಿತು. ಬಾಣಾಸುರ ಶಿವಭಕ್ತನಾಗಿದ್ದರಿಂದ, ಶಿವಭಕ್ತ ಅಂದ್ರೆ ಈ ತರದ ಶಿವಭಕ್ತ, ಜರಾಸಂಧನಂತೆ ಶಿವಭಕ್ತ, ವಿಷ್ಣು ದ್ವೇಷಿಯಾದ ಶಿವಭಕ್ತನಾಗಿದ್ದ. ಅದಕ್ಕೆ ಅವನು ಕಳೆಯಲ್ಲಿ ಹೋಗಿ ಹೆಲ್ಪ್ ಕೇಳ್ತಾ ಇದ್ದ. ಇಲ್ಲ ಅಂತಂದ್ರೆ ಜರಾಸಂಧ ಮಹಾಸ್ವಾಭಿಮಾನಿ, ಇನ್ನೊಬ್ಬರ ಬಳಿಯಲ್ಲಿ ಸಹಾಯ ಮಾಡು ಅಂತ ಕೇಳೋನಲ್ಲ. ಹಿಂದೆ ಯಾವ್ಯಾವ ರಾಜರನ್ನ ಕರೆದುಕೊಂಡು ಹೋಗಿದ್ದ ಗುರುಗಳೇ ಸರಿಯಾಗಿ ಕೇಳಿಸ್ತಾ ಇಲ್ಲ ಗುರುಗಳೇ. ಒಂದ್ ವೇಳೆ ನಾನು ಯುದ್ಧವನ್ನು ಮಾಡುವ ಸಂದರ್ಭದಲ್ಲಿ ನೀವು ಸಹಾಯ ಮಾಡ್ಲಿಲ್ಲ ಅಂತಾದ್ರೆ ಈಗ ಈಗ ಕೇಳಿಸ್ತಾ ಇದೆಯಾ? ಈಗ ಕೇಳಿಸ್ತಾ ಇದೆ ಗುರುಗಳೇ. ಈಗ ಕೇಳಿಸ್ತಾ ಇದೆ? ಹಾ ಹಾ, ಒಂದೇ ನಿಮಿಷ. ಹಾ, ಒಂದು ವೇಳೆ ಯುದ್ಧವನ್ನು ಮಾಡುವ ಸಂದರ್ಭದಲ್ಲಿ ನೀವ್ಯಾರು ನನ್ನ ಸಹಾಯಕ್ಕೆ ನಿಂತಿಲ್ಲ ಅಂತಾದ್ರೆ, ನಿಮ್ಮ ಸೈನ್ಯದ ಮೇಲೆ ನನ್ನ ಇಡೀ ಸೈನ್ಯವನ್ನ, ನಿಮ್ಮ ರಾಜ್ಯದ ಮೇಲೆ ಇಡೀ ಸೈನ್ಯವನ್ನು ತೆಗೆದುಕೊಂಡು ಯುದ್ಧವನ್ನು ಮಾಡ್ತೇನೆ ಅಂತ ಈ ರೀತಿಯಾಗಿ ಯುದ್ಧಕ್ಕೆ ಇವರೆಲ್ಲರನ್ನ ಆದೇಶ ಮಾಡಿ ಬಲಾತ್ಕಾರವಾಗಿ ಸೆಳೆದುಕೊಂಡು ಯುದ್ಧವನ್ನು ಮಾಡಿದವನು ಜರಾಸಂಧ. ಯಾರು ಪ್ರೀತಿಯಿಂದ ಜರಾಸಂಧನಿಗೆ ಸಹಾಯ ಮಾಡಬೇಕು ಅಂತ ಬಂದವರಲ್ಲ. ಅಂತಹವನು ಈ ಬಾಣಾಸುರನ ಬಳಿಯಲ್ಲಿ ಹೇಗೆ ಸಹಾಯ ಬೇಡಿದ ಅಂತಂದ್ರೆ, ಬಾಣಾಸುರನು ಕೂಡ ಜರಾಸಂಧನ ಹಾಗೆ ಶಿವಭಕ್ತ, ಅಂದ್ರೆ ವಿಷ್ಣು ದ್ವೇಷಿಯಾದವನು. ಯಾಕೆ ಅಂದ್ರೆ ಆ ಬಾಣಾಸುರನಿಗೆ ನಮ್ಮ ಅಜ್ಜನಾದಂತಹ, ಅಜ್ಜ ಅಂತಂದ್ರೆ ಮರಿಮುತ್ತಜ್ಜ, ಪ್ರಹ್ಲಾದನ ತಂದೆಯಾದಂತಹ ಹಿರಣ್ಯಾಕ್ಷ, ಹಿರಣ್ಯಕಶಿಪು ಇವರಿಬ್ಬರನ್ನ ವಿಷ್ಣು ಸಂಹಾರ ಮಾಡಿದ್ದಾನೆ. ನಮ್ಮ ತಂದೆ ತಲೆ ಮೇಲೆ ಕಾಲಿಟ್ಟು ಅವನನ್ನ ತುಳಿದು ಹಾಕಿದ್ದಾನೆ ಅಂತ ಈ ರೀತಿಯಾಗಿ ವಿಷ್ಣುವಿನ ದ್ವೇಷದ ಮೂಲಕವಾಗಿ ರುದ್ರದೇವರ ಭಕ್ತಿ ಮಾಡ್ತಾ ಇದ್ದವನು. ಹಾಗಾಗಿ ಬಾಣಾಸುರನ ಆದೇಶವನ್ನ ಇವರಿಬ್ಬರು ಸಮಾನ ಮನಸ್ಥಿತಿಯವರು ಆ ಕಾರಣದಿಂದಾಗಿ ಅವನ ಬಳಿಯಲ್ಲಿ ಬಂದು ಸಹಾಯಕ್ಕೋಸ್ಕರ ಕೇಳಿಕೊಳ್ತಾ ಇದ್ದಾನೆ. ಬಾಣಾಸುರನು ಕೂಡ ಸಂತೋಷದಿಂದ ಇವನಿಗೆ ಸಹಾಯ ಮಾಡ್ತಾ ಇದ್ದಾನೆ. ಈ ರೀತಿಯ ಬಾಣಾಸುರನ ಅನುಮತಿಯನ್ನು ಪಡೆದುಕೊಂಡು ಇಡೀ ಸೈನ್ಯದವರೆಲ್ಲ ಸೇರಿದ್ದಾರಲ್ಲ, ಸೇರಿಕೊಂಡು ಚತುರಂಗ ಸೈನ್ಯದಿಂದ ಸಹಿತನಾಗಿ ಆ ಶೋಣಿತಪುರ ಅಂತ ಯಾವ ಬಾಣಾಸುರನ ಪಟ್ಟಣ ಇತ್ತೋ ಆ ಪಟ್ಟಣದಿಂದ ಇವರೆಲ್ಲ ಮಥುರಾ ಪಟ್ಟಣದ ಸಮೀಪಕ್ಕೆ ಬಂದು ಸೇರ್ತಾ ಇದ್ದಾರೆ. ಅಂದ್ರೆ ಕೃಷ್ಣನ ಜೊತೆಯಲ್ಲಿ ಯುದ್ಧವನ್ನು ಮಾಡ್ಲಿಕ್ಕೋಸ್ಕರ ಮೊದಲಿಗೆ ಯಾವ ಪಟ್ಟಣದಲ್ಲಿ ಇವರೆಲ್ಲರೂ ಕೂಡ ಯುದ್ಧಕ್ಕೋಸ್ಕರ ಅಂತ ಸಿದ್ಧರಾಗಿದ್ರು ಆ ಪಟ್ಟಣಕ್ಕೆ ಬಂದು ಸೇರಿಕೊಳ್ತಾ ಇದ್ದಾರೆ. ಬಾಣೇನ ಸಮನುಜ್ಞಾತೋ ಮಾಗಧಃ ಶೋಣಿತಾತ್ಪುರಾತ್ ನಿರ್ಗತ್ಯಾನೇಕ ಭೂಪಾಲ ಚತುರಂಗ ಬಲಾನ್ವಿತಃ ದಿನೈಃ ಕತಿಪಯೈರ್ಭೂಯೋ ಮಥುರಾಂ ಅನ್ವಪದ್ಯತ. ಶೋಣಿತಪುರಕ್ಕೆ ಹೋಗಿ ಬಾಣಾಸುರನ
ಜೊತೆಯಲ್ಲಿ ಸಖ್ಯವನ್ನು ಮಾಡಿಕೊಂಡು ಅವನ ಬಳಿಯಲ್ಲಿ ಒಂದಿಷ್ಟು ಸೈನ್ಯವನ್ನು ತೆಗೆದುಕೊಂಡು ವಾಪಸ್ಸು ಮಥುರಾ ಪಟ್ಟಣಕ್ಕೆ ಯುದ್ಧಕ್ಕೆ ಅಂತ ಇಡೀ ಸೈನ್ಯವನ್ನು ತೆಗೆದುಕೊಂಡು ಜರಾಸಂಧ ಬರ್ತಾ ಇದ್ದಾನೆ. ಇವನು ಬರ್ತಾ ಇದ್ದಂತಹ ಈ ಸಂದರ್ಭವನ್ನು ಗಮನಿಸಿ ಇವರೆಲ್ಲ ಏನ್ ಮಾಡ್ತಾ ಇದ್ದಾರೆ, ಪಟ್ಟಣದ ದ್ವಾರ ಏನಿದೆಯೋ ಈ ಎಲ್ಲ ದ್ವಾರಗಳನ್ನು ಮುಚ್ಚಿ ಹಾಕಿ ಹೊರಬಾಗಿಲು, ಬಾವಿ, ನಗರದ ಸುತ್ತಮುತ್ತಲು ಇದ್ದಂತಹ ಉಪವನಗಳು ಏನೇನಿತ್ತೋ ಇಡೀ ಮಥುರಾ ಪಟ್ಟಣವನ್ನ, ಆ ಕೋಟೆಯ ಹೊರಗಡೆಯಲ್ಲಿ ಯಾವ್ಯಾವ ಮಥುರಾ ಪಟ್ಟಣ ಅಂತ ಜನರ ವಿಹಾರಕ್ಕೋಸ್ಕರ ಅಂತ ಸಿದ್ಧವಾಗಿ ನಿಂತಿತ್ತೋ ಆ ಇಡೀ ಮಥುರಾ ಪಟ್ಟಣವನ್ನ ನಾಶ ಮಾಡಿ ಅವರು ಯುದ್ಧಕ್ಕೆ ಆಹ್ವಾನವನ್ನು ಕೊಡ್ತಾ ಇದ್ದಾರೆ. ಜರಾಸಂಧ ಮಥುರಾ ಪಟ್ಟಣಕ್ಕೆ ಮತ್ತೆ ಆಕ್ರಮಣ ಮಾಡ್ತಾ ಇದ್ದಾನೆ, ಹಾಳುಗೆಡುತ್ತಾ ಇದ್ದಾನೆ ಅಂತ ರಾಮಕೃಷ್ಣರಿಗೆ ವಿಷಯ ಗೊತ್ತಾಯ್ತು. ಬಹಳ ಸಿಟ್ಟು ಬಂತು. ಅವರೆಲ್ಲ ಮತ್ತೆ ತಮ್ಮ ರಥ, ಅಶ್ವ, ಗಜ ಸೈನ್ಯ ಏನೇನಿತ್ತೋ ಆ ಎಲ್ಲ ಸೈನ್ಯಗಳ ಜೊತೆಯಲ್ಲಿ ಸಾತ್ಯಕಿ, ಕೃತವರ್ಮ, ಉಗ್ರಸೇನ, ಗದ, ಆಹುಕ ಅಂತ ಯಾರ್ಯಾರಿದ್ರೋ, ಮಹಾವೀರರು ಅಂತ ಯಾರ್ಯಾರಿದ್ರೋ ಅವರೆಲ್ಲರನ್ನ ಕರೆದುಕೊಂಡು ಮಥುರಾ ಪಟ್ಟಣದ ಹೊರಗಡೆಯಲ್ಲಿ ಬರ್ತಾ ಇದ್ದಾರೆ. ಇಬ್ಬರು ಯುದ್ಧಕ್ಕೆ ಅಂತ ಸಿದ್ಧರಾಗಿ ನಿಂತಿದ್ದಾರೆ. ಯಾದವರ ರಾಜರ ಜೊತೆಯಲ್ಲಿ ಭಯಾನಕವಾದ ಯುದ್ಧವಾಗ್ತಾ ಇದೆ. ಈ ದೈತ್ಯನ ಸೈನ್ಯ ಅಲ್ಲಿ ಹೇಳಿದ ಹಾಗೆ ಕುಭಾಂಡ, ಕೂಪಕರ್ಣ ಇವರೆಲ್ಲ ದೊಡ್ಡ ಸೈನ್ಯದ ಜೊತೆಯಲ್ಲಿ ಬಂದಿದ್ದಾರೆ. ಯಾದವರ ಜೊತೆಯಲ್ಲಿ ಮಾಯಾ ಯುದ್ಧವನ್ನು ಮಾಡ್ತಾ ಇದ್ದಾರೆ. ಮಾಯಾ ವಿದ್ಯೆಯಲ್ಲಿ ಅತ್ಯಂತ ನಿಪುಣರಾದಂಥವ್ರು. ಕೃಷ್ಣ ಈ ಮಾಯಾ ಯುದ್ಧವನ್ನು ಮಾಡಿ ಅಭ್ಯಾಸ ಇಲ್ಲದೆ ಇರುವಂತಹ ತನ್ನ ಯಾದವ ಸೈನ್ಯವನ್ನೆಲ್ಲವನ್ನು ನೋಡಿ ಸಾತ್ಯಕಿ, ಕೃತವರ್ಮರಿಗೆ ಆದೇಶವನ್ನು ಮಾಡ್ತಾ ಇದ್ದಾನೆ. ಈ ದೈತ್ಯರಿಗೆಲ್ಲ ತಾವು ಮಾಯಾ ಯುದ್ಧದಲ್ಲಿ ಬಹಳ ಪ್ರವೀಣರಾಗಿದ್ದೇವೆ ಅಂತ ಅಹಂಕಾರ ಬಂದಿದೆ. ಆ ಅಹಂಕಾರವನ್ನು ಇಳಿಸ್ಬೇಕು ಅಂದ್ರೆ ನೀವು ಇನ್ನಷ್ಟು ಜೋರಾಗಿ ಇವರ ಜೊತೆಯಲ್ಲಿ ಯುದ್ಧವನ್ನು ಮಾಡ್ರಿ ಅಂತ ಸಾತ್ಯಕಿ, ಕೃತವರ್ಮರಿಗೆ ಆದೇಶ ಕೊಡ್ತಾ ಇದ್ದಾನೆ. ಮತ್ತಷ್ಟು ವೇಗವಾಗಿ ಅವರ ಸೈನ್ಯದ ಮೇಲೆ ಯುದ್ಧವನ್ನು ಮಾಡ್ತಾ ಇದ್ದಾರೆ. ಕೃಷ್ಣ ತನ್ನ ಬಿಲ್ವಿದ್ಯಾ ಪ್ರದರ್ಶನವನ್ನು ಮಾಡ್ತಾ ಇದ್ದಾನೆ. ಒಂದೊಂದು ಬಾಣದಿಂದ 100 ಬಾಣಗಳನ್ನ ಸೃಷ್ಟಿ ಮಾಡಿ 100 ಜನ ರಾಜರ ಜೊತೆಯಲ್ಲಿ ಒಬ್ಬನೇ ಕೃಷ್ಣ ನಿಂತುಕೊಂಡು ಯುದ್ಧವನ್ನು ಮಾಡ್ತಾ ಇದ್ದಾನೆ. ಆ ರಣರಂಗದಲ್ಲಿ ಆನೆಗಳು ಸೊಂಡಿಲನ್ನು ಕತ್ತರಿಸಿಕೊಂಡು ಬಿದ್ದಿವೆ, ಕುದುರೆಗಳೆಲ್ಲ ಕುತ್ತಿಗೆಯನ್ನು ಕತ್ತರಿಸಿಕೊಂಡು ಬಿದ್ದಿವೆ, ರಥಗಳೆಲ್ಲ ಮುರಿದ ನೆಲದಲ್ಲಿ ಹರಿದು ಹೋಗಿವೆ. ಭಟರು ಯಾರ್ಯಾರಿದ್ದಾರೋ ಅವರು ಕೈ, ಕಾಲು, ತೊಡೆ ಇವೆಲ್ಲವೂ ಕತ್ತರಿಸಿಕೊಂಡು ಬೀಳ್ತಾ ಇದ್ದಾರೆ. ಕೃಷ್ಣನ ಆ ಶಾರಂಗಧನಿಸಿನಿಂದ ಹೊರಟಂತಹ ಬಾಣಗಳು ಒಬ್ಬೊಬ್ಬನಿಗೆ ಒಬ್ಬ ವ್ಯಕ್ತಿ ಇದ್ದಾನೆ ಅಂದ್ರೆ ಒಬ್ಬನಿಗೆ 3 ಬಾಣಗಳು ಹೋಗ್ಬೇಕು. ಈ ತರ ಒಟ್ಟಿಗೆ 100 ಜನಕ್ಕೆ ಕ್ಷಣ ಮಾತ್ರದಲ್ಲಿ ಬಾಣಗಳನ್ನು ಬಿಟ್ಟು ಆ ದೈತ್ಯರ ಸಂಹಾರವನ್ನು ಮಾಡ್ತಾ ಇದ್ದಾನೆ. ಬಲರಾಮ ದೊಡ್ಡದಾದಂತಹ ಕೃಷ್ಣ ಮತ್ತು ಬಲರಾಮ ಇವರಿಬ್ಬರು ಜೋರಾಗಿ ಯುದ್ಧವನ್ನು ಮಾಡ್ಲಿಕ್ಕೆ ಎಂದು ಪ್ರಾರಂಭ ಮಾಡ್ತಾ ಇದ್ದಾರೆ. ತಾನು ಯಾವ ದೊಡ್ಡ ಸೈನ್ಯವನ್ನು ಬಾಣಾಸುರನ ಬಳಿಯಿಂದ ಕರೆದುಕೊಂಡು ಯುದ್ಧ ಮಾಡ್ಲಿಕ್ಕೆ ಅಂತ ಬಂದಿದ್ನ ಆ ಇಡೀ ಸೈನ್ಯ, ಚತುರಂಗ ಸೈನ್ಯ ನಾಶವಾಗ್ತಾ ಇರೋದನ್ನ ನೋಡಿ ಮತ್ತೆ ಜರಾಸಂಧನಿಗೆ ತಡೆದುಕೊಳ್ಳಿಕ್ ಆಗಲಿಲ್ಲ. ಜರಾಸಂಧ ಬಲರಾಮನ ಎದುರಿನಲ್ಲಿ ನಿಂತುಕೊಂಡು, ಹಿಂದೆ ನನ್ನ ಜೊತೆಯಲ್ಲಿ ದೊಡ್ಡ ಯುದ್ಧವನ್ನು ಮಾಡ್ಲಿಕ್ಕೆ ಬಂದಿದೆಯಲ್ಲ, ರಣರಂಗದಲ್ಲಿ ಯುದ್ಧದಲ್ಲಿ ವೈರಿಗಳನ್ನು ಗೆಲ್ಲಬೇಕು ಅಂತ ಯುದ್ಧಕ್ಕೋಸ್ಕರ ಬಂದಿದೆಯಲ್ಲ, ನನ್ನ ಬಾಹುಬಲವನ್ನು ತೋರಿಸ್ತೇನೆ, ಬಾ ನನ್ನ ಜೊತೆಯಲ್ಲಿ ಯುದ್ಧವನ್ನು ಮಾಡು ಅಂತ ಹೇಳ್ತಾ ಇದ್ದಾನೆ. ಹೀಗೆ ಜರಾಸಂಧ ಹೇಳಿದಾಗ ಬಲರಾಮ ಬಹಳ ಸಿಟ್ಟುಕೊಂಡು ತನ್ನ ಮುಸಲಾಯುಧವನ್ನು ಹಿಡಿದುಕೊಂಡು ಅವನ ಮೇಲೆ ಯುದ್ಧಕ್ಕೆ ಅಂತ ಆಕ್ರಮಣ ಮಾಡಿ ಬರ್ತಾ ಇದ್ದಾನೆ. ಜರಾಸಂಧ ತಪ್ಪಿಸಿಕೊಳ್ತಾ ಇದ್ದಾನೆ. ಇವನು ಗದೆಯಿಂದ ಅವನು ಮುಸಲಾಯುಧವನ್ನು ಹಿಡಿದುಕೊಂಡು ಬರ್ತಾ ಇದ್ದಾನೆ. ಜೋರಾಗಿ ಬಲರಾಮನಿಗೆ ಹೊಡಿತಾ ಇದ್ದಾನೆ. ಆ ಗದೆ ಅವನ ಎದೆಗೆ ಬಿದ್ದಾಗ ಇನ್ನೇನು ಎದೆ ಛಿದ್ರವಾಗಿ ಹೋಗ್ಬಿಡ್ಬೇಕು ಸಾಮಾನ್ಯರಾದಂಥವರಿಗಾದ್ರೆ. ಆ ಗದೆಯ ಪೆಟ್ಟನ್ನು ತಾಡ್ಲಿಕ್ಕೆ ಆಗೋದೇ ಇಲ್ಲ. ಅಂತಹ ಆ ಗದೆಯನ್ನ ಕೈಯಲ್ಲಿ ಅಷ್ಟೇ ವೇಗವಾಗಿ ಹಿಡಿದುಕೊಂಡು ಆ ಗದೆಯನ್ನ ದೂರಕ್ಕೆ ತಳ್ಳಿ ಜರಾಸಂಧನ ಎದೆಗೆ ಗುದ್ದಿ ಅವನನ್ನ ತಬ್ಬಿಕೊಳ್ತಾ ಇದ್ದಾನೆ. ಕಾಲುಗಳಿಂದ ಚೆನ್ನಾಗಿ ಅವನನ್ನ ಆ ಕಡೆ ಈ ಕಡೆ ಮಿಸುಗಾಡದೆ ಇರೋ ಹಾಗೆ ಮಾಡಿ ಅವನ ಕುತ್ತಿಗೆಯನ್ನ ಗಟ್ಟಿಯಾಗಿ ಹಿಡಿದುಕೊಂಡು ನಿಂತಿದ್ದಾನೆ.
ಬಲರಾಮ ಜರಾಸಂಧನ ಮೇಲೆ, ಅವನು ಮತ್ತೆ ಜರಾಸಂಧನ ಮೇಲೆ, ಹೀಗೆ ಪರಸ್ಪರ ಯುದ್ಧ ಮಾಡ್ತಾ ಇದ್ದಾರೆ, ಮತ್ತೆ ಹೇಳ್ತಾ ಇದ್ದಾರೆ, ಹೊಡೆದಾಡ್ಕೊಳ್ತಾ ಇದ್ದಾರೆ. ಹತ್ತಿರದಲ್ಲಿ ಯಾವ್ಯಾವ ಗಿಡ ಮರಗಳಿದ್ವು ಅವು ಎಲ್ಲವನ್ನ ಪುಡಿ ಪುಡಿ ಮಾಡ್ತಾ ಇದ್ದಾರೆ. ಕ್ಷಣದಲ್ಲಿ ಮುಸಲಾಯುಧವನ್ನು ಹಿಡಿದುಕೊಂಡು ಮತ್ತೆ ಹೊಡಿಲಿಕ್ಕೆ ಅಂತ ಪ್ರಾರಂಭ ಮಾಡ್ತಾ ಇದ್ದಾರೆ. ಎಷ್ಟೇ ಹೊಡೆದ್ರು ಇಬ್ಬರಿಗೂ ನೋವು ಆಗ್ತಾ ಇದೆ. ಯುದ್ಧದಲ್ಲಿ ನಿಲ್ಲಿಸ್ಲಿಕ್ಕೆ ಯಾರೂ ಸಾಧ್ಯ ಇಲ್ಲ. ಜರಾಸಂಧ ಸತ್ತೇ ಹೋಗ್ಬಿಡ್ತಾನೆ ಅಂತಂದುಕೊಂಡು ಜರಾಸಂಧನ ಜೊತೆಯಲ್ಲಿ ಬಂದಂತಹ ಸೈನಿಕರೆಲ್ಲ ಯುದ್ಧ ಮಾಡೋದನ್ನು ನಿಲ್ಲಿಸಿ ಹೋಗ್ತಾ ಇದ್ದಾರೆ. ಆ ಬಾಣಾಸುರನ ಸೈನಿಕರು ಯಾರ್ಯಾರಿದ್ರು, ಕುಭಾಂಡ, ಕೂಪಕರ್ಣ, ಇವರೆಲ್ಲ ಚೆನ್ನಾಗಿ ಸಾತ್ಯಕಿಯ ಬಾಣಗಳ ಏಟಿಗೆ ಜರ್ಜರಿತರಾಗಿ ಹೋಗ್ತಾ ಇದ್ದಾರೆ. ಬಹಳ ದುಃಖವನ್ನು ಅನುಭವಿಸ್ತಾ ಇದ್ದಾರೆ. ಅನುಭವಿಸಿ ರಣರಂಗದಿಂದ ದೂರಕ್ಕೆ ಓಡಿ ಹೋಗ್ತಾ ಇದ್ದಾರೆ. ಯಾರ್ಯಾರು ಅವನ ಜೊತೆಯಲ್ಲಿ ಬಂದಿದ್ರೋ ಅವ್ರು ಇನ್ನು ಬದುಕಲಿಕ್ಕೆ ಸಾಧ್ಯ ಇಲ್ಲ ಅಂತಾದಾಗ ಜರಾಸಂಧನ ಜೊತೆಯಲ್ಲಿ ಯಾರ್ಯಾರು ಆ ಬಾಣಾಸುರನ ಸೈನ್ಯದವರು ಇವರ ಜೊತೆಯಲ್ಲಿ ಯುದ್ಧಕ್ಕೋಸ್ಕರ ಅಂತ ಬಂದಿದ್ರೋ ಎಲ್ಲರ ಜೊತೆಯಲ್ಲಿ ಒಬ್ಬೊಬ್ಬ ಯಾದವ ಸೈನಿಕರು ಯುದ್ಧವನ್ನು ಮಾಡ್ತಾ ಇದ್ದವರು ತಮ್ಮ ಮಾಯಾಶಕ್ತಿಯನ್ನು ಪಡೆದಿದ್ದೇವೆ ಅನ್ನೋದನ್ನು ಮರೆತು ಇವರ ಅಮೋಘವಾದ ಯುದ್ಧದ ಪಾಂಡಿತ್ಯಕ್ಕೆ, ಈ ಶಸ್ತ್ರವಿದ್ಯೆಯ ಸಾಮರ್ಥ್ಯಕ್ಕೆ ಬೆಚ್ಚಿ ಬಿದ್ದು ಹೆದರಿ ಓಡಿಕೊಂಡು ದೂರದಲ್ಲಿ ಹೋಗ್ತಾ ಇದ್ದಾರೆ. ಜರಾಸಂಧನನ್ನು ಕೇಳದೇನೆ ನಾವಿಲ್ಲಿ ಇದ್ರೆ ಸತ್ತೇ ಹೋಗ್ಬಿಡ್ತೇವೆ ಅಂತಂದುಕೊಂಡು ವಾಪಸ್ಸು ಆ ಬಾಣಾಸುರನ ಜೊತೆ ಆ ಬಾಣಾಸುರನ ನಗರಕ್ಕೆ ಓಡಿ ಹೋಗ್ತಾ ಇದ್ದಾರೆ. ಜರಾಸಂಧ ಇನ್ನು ಯುದ್ಧದ ರಂಗದಲ್ಲಿಯೇ ಬಿದ್ದಿದ್ದಾನೆ. ಇದು ಆದ್ಮೇಲೆ ಮತ್ತೆ ಜರಾಸಂಧ ಯುದ್ಧಕ್ಕೆ ಅಂತ ಸಿದ್ಧನಾಗ್ತಾನೆ. ಮತ್ತೆ ಯುದ್ಧವನ್ನು ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಅದು ಮತ್ತೆ 52ನೇ ಅಧ್ಯಾಯದಲ್ಲಿ ಮುಂದುವರಿಯುತ್ತೆ. ಆ ಕಥೆಯನ್ನ ಮತ್ತೆ ನಾಳೆಯ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಇಷ್ಟಕ್ಕೆ ಈ ಪಾಠವನ್ನ ನಿಲ್ಲಿಸಿರ್ತೇನೆ. ಹರಯೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು. ಅನೇನ ಭಾವಿ ಯತ್ ಪುಣ್ಯಂ ತೇನ ಪ್ರೀಣಾತು ಕೇಶವಃ. ಹರಯೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು.